ವೋಟು ವೋಟು ನಮ್ಮ ರೈಟು, ರಾಂಗ್ ರೂಟಿನಲ್ಲಿ ವೋಟು ಮಾಡಬಾರದು. ಗೆದ್ದ ಕ್ಯಾಂಡಿಡೇಟು ಸಿಕ್ಕಿದಾಗ ಸೀಟು, ವೋಟ್ ಕೊಟ್ಟ ಮಂದಿಯನ್ನು ಮರೆಯಬಾರದು. ಬಾಲ್ಯ ಮೂಡಿದೆ, ಪ್ರಾಯ ಮೂಡಿದೆ, ತಪ್ಪು ಒಪ್ಪು ಯಾವುದೆಂಬ ಸತ್ಯ ಗೊತ್ತಿದೆ. ಕನಸು ಕಾಣುವ ವಯಸ್ಸು ನಮ್ಮದು, ಕಾಲಿಗೋಡೆ ಮೇಲೆ ಬಣ್ಣ ಗೀಚಿದಂತಿದೆ. ಚಿಹ್ನೆಗಳು ನಂಬಿಕೆಯೇ ಮತದಾನ, ನಕಲಿಗಳ ಹಾವಳಿಯ ಅರಿವಿರಲಿ ಜೋಪಾನ. ಒಳ್ಳೆಯತನದಿಂದ ನೀ ಹೆಜ್ಜೆ ಇಟ್ಟಾಗ ಜಯದ ಅಧಿವೇಶನ. ಕೆಡುಕುತನವನ್ನು ನೀ ದೂರ ಬಿಟ್ಟಾಗ ಬರೆಯುವೆ ಹೊಸ ಶಾಸನ. ಸ್ವಾಭಿಮಾನದ ಪಾರ್ಲಿಮೆಂಟಲ್ಲಿ ಆಗಬೇಕಿದೆ ನಾವು ಮೆಂಬರು. ಊರ ಜನಗಳು ಹಾಡಿ ಹೊಗಳುತ್ತಾ ವೈರಲ್ ಆಗಲಿ ನಮ್ಮ ಪೋಸ್ಟರು. ಎಕ್ಸಾಮು ಬಂದಾಗ ನಿದ್ದೆಯಲು ಚಡಪಡಿಕೆ, ಗಂಟೆ ಎಂಟಾದ್ರೂ ಸಿಹಿ ನಿದ್ದೆ ಕಣ್ಣಲ್ಲಿ ಹಾಸಿಗೆ ಬಿಡಲಾರೆವು. ಅಮ್ಮನ ಬೈಗುಳಕ್ಕೂ ಎದ್ದೇಳದಿದ್ದಾಗ ಬಿಸಿ ಬಿಸಿ ಕಜ್ಜಾಯವು. ಬರುವ ನಾಳೆಗೆ ಬದುಕು ಕಟ್ಟಲು ಕಲಿಕೆ ಎಂಬುದು ಕವಚವಾಗಲಿ. ಹೆತ್ತ ಜೀವವು ಹೆಮ್ಮೆ ಪಡೆಯಲು ನಮ್ಮ ಸಾಧನೆ ಕೊಡುಗೆಯಾಗಲಿ. ಓಟು 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 ನಮ್ಮ ರೈಟು, ರಾಂಗ್ ರೂಟಿನಲ್ಲಿ ಓಟು ಮಾಡಬಾರದು. ಗೆದ್ದ ಕ್ಯಾಂಡಿಡೇಟು ಸಿಕ್ಕಿದಾಗ ಸೀಟು, ಓಟು ಕೊಟ್ಟ ಮಂದಿಯನ್ನು ಮರೆಯಬಾರದು. ಬಾಲ್ಯ ಮೂಡಿದೆ, ಪ್ರಾಯ ಮೂಡಿದೆ, ತಪ್ಪು ಒಪ್ಪು ಯಾವುದೆಂಬ ಸತ್ಯ ಗೊತ್ತಿದೆ. ಕನಸು ಕಾಣುವ ವಯಸ್ಸು ನಮ್ಮದು, ಕಾಲಿಗೋಡೆ ಮೇಲೆ ಬಣ್ಣ ಗೀಚಿದಂತಿದೆ. ಗುಡ್ ಮಾರ್ನಿಂಗ್ ರೀ ಮ್ಯಾಮ್. ಗುಡ್ ಮಾರ್ನಿಂಗ್ ಸರ್. ಈ ಚುನಾವಣೆಯನ್ನು ಯಾವ ಉದ್ದೇಶದಿಂದ ನಡೆಸಿದ್ರಿ ನಮ್ಮ ಈ ವರ್ಷ ನೀವು? ನಾವು ಶ್ರೀ ಲಕ್ಷ್ಮಣ್ ವಾಯ್ ಅಡಿಯುಡಿ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಮೂಡಲ್ಗಿಯಲ್ಲಿ ಇವತ್ತಿನ ದಿನ ಅತಿ ವಿಜೃಂಭಣೆಯಿಂದ ನಾವು ಚುನಾವಣೆಯನ್ನು ನಡೆಸ್ತಾ ಇದ್ದೀವಿ. ಯಾಕಪ್ಪ ಅಂತಂದ್ರೆ ಇವತ್ತಿನ ಮಕ್ಕಳನ್ನು ನಾಳಿನ ಪ್ರಜೆಗಳಾಗ್ತಾರೋ, ಅದಕ್ಕಾಗಿ ಅವರು 18 ವರ್ಷ ಮುಗಿದ ಮೇಲೆ ಅವರು ತಮ್ಮ ಮತವನ್ನು ಚಲಾಯಿಸ್ತಾರೆ. ಅದಕ್ಕಾಗಿ ಚುನಾವಣೆ ಅಂತಂದ್ರೇನ ನಾವು ಹೆಂಗೆ ವೋಟ್ ಹಾಕಬೇಕು, ನಾವು ಯಾರಿಗೆ ವೋಟ್ ಹಾಕಿದ್ರೆ
ಅವರು ಒಬ್ಬ ಉತ್ತಮ ನಾಯಕರನ್ನ ನಾವು ನಿರ್ಮಾಣ ಮಾಡಬಹುದು ಈ ಪ್ರಜಾಪ್ರಭುತ್ವದಲ್ಲಿ ಅನ್ನೋ ಉದ್ದೇಶಕ್ಕಾಗಿ ನಾವು ಇವತ್ತಿನ ದಿನ ಈ ನಮ್ಮ ಲಕ್ಷ್ಮಣ ಯಡಿಯೂಡಿ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಚುನಾವಣಾ ಅರಿವನ್ನು ನಾವು ಮಕ್ಕಳಿಗೆ ಮೂಡಿಸ್ತಾ ಇದ್ದೀವಿ. ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್. ಮ್ಯಾಮ್ ನಿಮ್ಮ ಹೆಸರು ಮ್ಯಾಮ್? ನಮ್ಮ ಹೆಸರು ಶೋಭಾ ಎಂ ಕಿರಪ್ಪ. ಚುನಾವಣೆಯನ್ನು ಯಾವುದಕ್ಕೆ ನಾವು ನಡೆಸ್ತಾ ಇದ್ದೀವಿ ಮ್ಯಾಮ್? ಹುಡುಗರಲ್ಲಿ ಯಾವ ಅರಿವನ್ನು ನೀವು ಮೂಡಿಸ್ಬೇಕ್ರಿ ಮ್ಯಾಮ್? ಅಂದ್ರೆ ಅವರಲ್ಲಿ ಚುನಾವಣೆ ಬಗ್ಗೆ ಮಹತ್ವ ಅಂದ್ರೆ ಅರಿವು ಬರಲಿ. ಅವ್ರ ಮುಂದೆ 18 ವರ್ಷ ಆದ ನಂತರ ಏನಪ್ಪ ಅಂತಂದ್ರೆ ಅವರು ಓಟ್ ಹಾಕ್ಬೇಕ್ರಿ. ಅದಕ್ಕಾಗಿ ಈಗ ಏನಂತಂದ್ರೆ ಇಲ್ಲೇ ಭದ್ರವಾದಂಥ ಬುನಾದಿಯನ್ನು ಹಾಕಿದೀವಿ ಅಂತಂದ್ರೆ ಅವರು ಮುಂದೆ ಉತ್ತಮವಾದಂಥ ನಾಯಕರನ್ನ ನಿರ್ಮಾಣ ಮಾಡಬೇಕಾಗ್ತೈತಿ. ಅಂದರೆ ನಮ್ಮ ಭದ್ರವಾದ ಭವಿಷ್ಯವನ್ನು ಭಾರತವನ್ನು ನಿರ್ಮಾಣ ಮಾಡಲು ಉತ್ತಮ ನಾಯಕರು ಬೇಕ್ರಿ. ಇಲ್ಲಿ ಏನಪ್ಪ ಅಂತಂದ್ರೆ ಅವರು ಕಲ್ತ್ಕೊಂಡ್ರಂತಂದ್ರೆ ಯಾವ ರೀತಿ ದೇಶವನ್ನು ಆಳಬೇಕು, ನಾವು ಯಾವ ರೀತಿ ಯಾರಿಗೆ ಓಟ್ ಹಾಕಿರ ಯಾವ ರೀತಿಯಾಗಿ ನಮ್ಮಲ್ಲಿ ಭಾರತ ಅಭಿವೃದ್ಧಿ ಹೊಂದತೈತೆ ತಿಳ್ಕೊಬೇಕಂದ್ರೆ ಅವ್ರಿಗೆ ಏನಪ್ಪ ಅಂತಂದ್ರೆ ಚುನಾವಣೆಗೆ ಗೊತ್ತಬೇಕ್ರಿ. ಮೊದಲು ಏನಪ್ಪ ಅಂತಂದ್ರೆ ಓಟ್ ಹಾಕ್ಬೇಕ್ರಿ. ಅವ್ರ ಅಂದ್ರೆ ಯಾರಿಗೆ ಓಟ್ ಹಾಕಿರ ಎಂಥ ನಾಯಕರು ನಾವು ಸೆಲೆಕ್ಟ್ ಮಾಡಬೇಕು ಅಂಥೇಳಿ ಅರಿವನ್ನು ಮೂಡಿಸೋದಕ್ಕಾಗಿ ನಾವು ಚುನಾವಣೆಯನ್ನು ಹಮ್ಮಿಕೊಂಡಿವ್ರಿ. ನಿಮ್ಮ ಪ್ರಕಾರ ಯಾವ ರೀತಿ ನಾಯಕತ್ವದ ಗುಣಗಳನ್ನ ನಮ್ಮ ಶಾಲೆಯಲ್ಲಿ ಮಕ್ಕಳು ಹೊಂದೇವ್ರಿ ಮ್ಯಾಮ್? ಅವರೆಲ್ಲ ಅಂತಂದ್ರೆ ಅದಾರಿ ಸರಿ ಅಂತಂದ್ರೆ ಯಾವ ರೀತಿ ಅಂತಂದ್ರೆ ಅವರು ಕೆಲಸವನ್ನು ಮಾಡಕ್ಕೆ ಅಂದ್ರೆ ಈ ಸಲ ಅಂತಂದ್ರೆ ಸ್ಟೆಪ್ ಇಡತ್ತಾರೆ ಅವರು. ಅಂದರೆ ಇನ್ನು ಕಲಿಸ್ಬೋದ್ರಿ ನಾವು. ಈಗ ಅಂತಂದ್ರೆ ನಮ್ಮಲ್ಲಿ ಈ ಸಲ ಚುನಾವಣೆ ನಡೆಸೋಕೆ ಅಂತಂದ್ರೆ ಅವರು ಧೈರ್ಯವನ್ನು ಕಲಿತಾರ್ರಿ. ಅವರಲ್ಲಿ ಉತ್ತಮವಾದಂಥ ಗುಣಗಳು ಬರ್ತಾವ್ರಿ, ನಾಯಕತ್ವದ ಗುಣಗಳು ಬರ್ತಾವ್ರಿ. ಈ ರೀತಿಯಾಗಿ ಅವರಲ್ಲಿ ಚುನಾವಣೆಯನ್ನು ನಾವು ಅರಿವನ್ನು ಮೂಡಿಸಿವ್ರಿ. ಆಮೇಲೆ ಶಾಂತ ರೀತಿಯಾದ ಚುನಾವಣೆ ನಡೆಸಿವ್ರಿ. ಆಮೇಲೆ ಅವ್ರಿಗೆ ಯಾವ ರೀತಿಯಾಗಿ ಚುನಾವಣೆ ನಡೀತೈತಿ ಪ್ರೊಸೀಜರ್ ಎಲ್ಲ ತೀಸಿವ್ರಿ. ಅವ್ರು ಹೆಂಗೆ ಭಾಗವಹಿಸಬೇಕು ಈ ರೀತಿಯಾದಂಥ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ. ಟೋಟಲ್ 8 ಡಿಪಾರ್ಟ್ಮೆಂಟ್ಗೆ ಚುನಾವಣೆ ನಡೆದಿದೆ? 5 ಡಿಪಾರ್ಟ್ಮೆಂಟ್ ಸರ್. ಯಾವ ಡಿಪಾರ್ಟ್ಮೆಂಟ್ ಮ್ಯಾಮ್? ಅಂದ್ರೆ ಶಾಲಾ ಮುಖ್ಯಸ್ಥರಿ, ಶಿಸ್ತು ಮಂತ್ರಿ ರೀ, ಪ್ರಾರ್ಥನಾ ಮಂತ್ರಿ ರೀ, ಆಮೇಲೆ ಸಾಂಸ್ಕೃತಿಕ ಮಂತ್ರಿ ರೀ, ಆಮೇಲೆ ರೀ ಇದ್ರಿ ಕ್ರೀಡಾ ಮಂತ್ರಿ ರೀ. ನಿಮ್ಮ ಪ್ರಕಾರ ಯಾವ ಅಭ್ಯರ್ಥಿ ಚುನಾವಣೆಯಲ್ಲಿ ವಿಜಯಶಾಲಿ ಆಗ್ಬೋದು? ಇಲ್ರಿ ಸರಿ ಹಂಗೆ ಹೇಳಕ್ ಬರಲ್ರಿ. ಯಾಕಂದ್ರೆ ಎಲ್ಲರೂ ಆ ರೀತಿಯಾದಂಥ ಎಫರ್ಟ್ ಹಾಕಿದಾರೆ ಸರಿ. ಸಮೀಕ್ಷೆ ರೀ ಮ್ಯಾಮ್, ಚುನಾವಣೆ ಸಮೀಕ್ಷೆ ಪ್ರಕಾರ ಯಾರು ಅಂದಾಜು ಗೆಲ್ಬಹುದು ಮ್ಯಾಮ್? ಅಂದಾಜು ನೋಡ್ಬೇಕ್ರಿ ಸರಿ. ಅಂದ್ರೆ ಹಂಗೆ ಸಮೀಕ್ಷೆ ಮಾಡಿದ್ರಿ, ಆದ್ರೂ ಹಂಗೆ ಹೇಳಕ್ ಬರಲ್ರಿ ಸರಿ. ಯಾರು ಗೆಲ್ತಾರಲ್ಲ ಅವಾಗ ಅನೌನ್ಸ್ ಮಾಡ್ತೀವ್ರಿ ಸರ್. ಓಕೆ ಓಕೆ, ಥ್ಯಾಂಕ್ ಯು ರೀ ಮ್ಯಾಮ್. ಇದು ಇವತ್ತಿನ ಚುನಾವಣೆಯಲ್ಲಿ ಮಾತನಾಡಿರ್ತಕ್ಕಂಥ ಚುನಾವಣಾ ಆಯುಕ್ತರು. ತುಂಬ ಹೃದಯದ ಧನ್ಯವಾದಗಳು ಅವರಿಗೆ.